ಖಾರ್ಗೆ ಅವರ ಆಕ್ಷೇಪಾರ್ಹ ಹೇಳಿಕೆ ಬಗ್ಗೆ ಈಗ ಜನರಲ್ಲಿ ಆಕ್ರೋಶ ಎದ್ದಿದೆ. ಎಷ್ಟೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಅವರಿಗೆ ನೋಟಿಸ್ ಕೊಟ್ಟರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರಧಾನಿ ಮೋದಿ ಸಾವನ್ನು ಕೂಡ ಬಯಸಿದ್ದಾಯಿತು, ವೋಟ್ಗಾಗಿ ಕೂಡ ಕರೆಂಟ್ ಕೊಡಲ್ಲ ಅಂತಾನು ಹೇಳಿದ್ದಾಯಿತು. ಈಗ ರಾಜು ಖಾರ್ಗೆ ಹಿಂದೂಗಳು ಭಿಕಾರಿಗಳು ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ. ಅವ್ರು ಏನು ಮಾತಾಡ್ತಾರೋ, ಯಾಕೆ ಹಿಂಗೆ ಮಾತನಾಡ್ತಾರೋ, ಜನನಾಯಕರು ಅಂತ ಅನ್ಸ್ಕೊಂಡವರು, ಶಾಸಕರಾಗಿರುವವರು ಯಾಕೆ ಹೀಗೆ ಮಾತನಾಡ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕೇವಲ ಚುನಾವಣಾ ಪ್ರಚಾರಕ್ಕೋಸ್ಕರ ಬಾಯಿಗೆ ಬಂದಂಗೆ ಮಾತಾಡ್ಬೋದಾ? ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗವ್ರು ಯಾರೂ ಇಲ್ಲ. ಇದೊಳಗೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತಗೊಂಡು ನೆಕ್ಕಲ್ರಿ. ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ಲಿ ನೀವು ವಾರಾಣಸಿ ಇಲ್ಲಿ ಯಾರು ನಿಂತಾರು? ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವ ನೀ ಏನ್ ಮಾಡಿದ್ರಿ ಬೇಕಲ್ಲ. ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೆ. ನೀವ್ಯಾನ ಹೊಸವಾಗಿ ಇವ್ರು ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದಿದ್ರೆ ನನ್ನ ಲೆವೆಲ್ ಅಲ್ಲದ. ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೆ. ನೀವ್ಯಾನ ಹೊಸವಾಗಿ ಖಾರ್ಗೆ ಅವರ ಆಕ್ಷೇಪಾರ್ಹ ಹೇಳಿಕೆ ಬಗ್ಗೆ ಈಗ ಜನರಲ್ಲಿ ಆಕ್ರೋಶ ಎದ್ದಿದೆ. ಎಷ್ಟೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಅವರಿಗೆ ನೋಟಿಸ್ ಕೊಟ್ಟರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರಧಾನಿ ಮೋದಿ ಸಾವನ್ನು ಕೂಡ ಬಯಸಿದ್ದಾಯಿತು, ವೋಟ್ಗಾಗಿ ಕೂಡ ಕರೆಂಟ್ ಕೊಡಲ್ಲ ಅಂತಾನು ಹೇಳಿದ್ದಾಯಿತು. ಈಗ ರಾಜು ಖಾರ್ಗೆ ಹಿಂದೂಗಳು ಭಿಕಾರಿಗಳು ಅನ್ನೋ ಅಂತ ಮಾತನ್ನ ಹೇಳ್ತಾರೆ. ಅವ್ರು ಏನ್ ಮಾತಾಡ್ತಾರೋ, ಯಾಕೆ ಶಾಸಕರಾಗಿರುವವರು ಯಾಕೆ ಹೀಗೆ ಮಾತಾಡ್ತಾರೆ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗವ್ರು ಯಾರೂ ಇಲ್ಲ. ಇದೊಳಗೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತಗೊಂಡು ನೆಕ್ಕಲ್ರಿ. ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ಲಿ ನೀವು ವಾರಾಣಸಿ ಇಲ್ಲಿ ಯಾರು ನಿಂತಾರು? ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವ ನೀ ಏನ್ ಮಾಡಿದ್ರಿ ಬೇಕಲ್ಲ. ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೆ. ನೀವ್ಯಾನ ಹೊಸವಾಗಿ ಇವ್ರು ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದಿದ್ರೆ ನನ್ನ ಲೆವೆಲ್ ಅಲ್ಲದ. ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೆ. ನೀವ್ಯಾನ ಹೊಸವಾಗಿ ಖಾರ್ಗೆ ಅವರ ಆಕ್ಷೇಪಾರ್ಹ ಹೇಳಿಕೆ ಬಗ್ಗೆ ಈಗ ಜನರಲ್ಲಿ ಆಕ್ರೋಶ ಎದ್ದಿದೆ. ಎಷ್ಟೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಅವರಿಗೆ ನೋಟಿಸ್ ಕೊಟ್ಟರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರಧಾನಿ ಮೋದಿ ಸಾವನ್ನು ಕೂಡ ಬಯಸಿದ್ದಾಯಿತು, ವೋಟ್ಗಾಗಿ ಕೂಡ ಕರೆಂಟ್ ಕೊಡಲ್ಲ ಅಂತಾನು ಹೇಳಿದ್ದಾಯಿತು. ಈಗ ರಾಜು ಖಾರ್ಗೆ ಹಿಂದೂಗಳು ಭಿಕಾರಿಗಳು ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ. ಅವ್ರು ಏನು ಮಾತಾಡ್ತಾರೋ, ಯಾಕೆ ಹಿಂಗೆ ಮಾತನಾಡ್ತಾರೋ, ಜನನಾಯಕರು ಅಂತ ಅನ್ಸ್ಕೊಂಡವರು, ಶಾಸಕರಾಗಿರುವವರು ಯಾಕೆ ಹೀಗೆ ಮಾತನಾಡ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕೇವಲ ಚುನಾವಣಾ ಪ್ರಚಾರಕ್ಕೋಸ್ಕರ ಬಾಯಿಗೆ ಬಂದಂಗೆ ಮಾತಾಡ್ಬೋದಾ? ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗವ್ರು ಯಾರೂ ಇಲ್ಲ. ಇದೊಳಗೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ ಮೋದಿ ತಗೊಂಡು ನೆಕ್ಕಲ್ರಿ. ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ಲಿ ನೀವು ವಾರಾಣಸಿ ಇಲ್ಲಿ ಯಾರು ನಿಂತಾರು? ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವ ನೀ ಏನ್ ಮಾಡಿದ್ರಿ ಬೇಕಲ್ಲ. ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೆ. ನೀವ್ಯಾನ ಹೊಸವಾಗಿ ಇವ್ರು ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದಿದ್ರೆ ನನ್ನ ಲೆವೆಲ್ ಅಲ್ಲದ. ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ.
ಇದನ್ನೆಲ್ಲ ನಾ ಈ 40 ವರ್ಷದಿಂದ ಮಾಡಿದ್ದೇನೆ. ಇವತ್ತೆಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವೇನು ಹೊಸವಾಗಿ ಬಗ್ಗೆ ಅವರ ಆಕ್ಷೇಪಾರ್ಹ ಹೇಳಿಕೆ ಬಗ್ಗೆ ಈಗ ಜನರಲ್ಲಿ ಆಕ್ರೋಶ ಎದ್ದಿದೆ. ಎಷ್ಟೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಅವ್ರಿಗೆ ನೋಟಿಸ್ ಕೊಟ್ಟರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರಧಾನಿ ಮೋದಿ ಸಾವನ್ನು ಕೂಡ ಬಯಸಿದ್ದಾಯ್ತು, ವೋಟ್ಗಾಗಿ ಕೂಡ ಕರೆಂಟ್ ಕೊಡಲ್ಲ ಅಂತಾನು ಹೇಳಿದ್ದಾಯ್ತು. ಈಗ ರಾಜುಕಾಗೆ ಹಿಂದೂಗಳು ಭಿಕಾರಿಗಳು ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ. ಅವ್ರು ಏನು ಮಾತಾಡ್ತಾರೋ, ಯಾಕೆ ಹಿಂಗೆ ಮಾತನಾಡ್ತಾರೋ, ಜನನಾಯಕರು ಅಂತ ಅನ್ಸ್ಕೊಂಡವರು, ಶಾಸಕರಾಗಿರುವವರು ಯಾಕೆ ಹೀಗೆ ಮಾತನಾಡ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕೇವಲ ಚುನಾವಣಾ ಪ್ರಚಾರಕ್ಕೋಸ್ಕರ ಬಾಯಿಗೆ ಬಂದಂಗೆ ಮಾತಾಡ್ಬೋದಾ? ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗವ್ರು ಯಾರೂ ಇಲ್ಲ. ಇದೊಳಗೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತಗೊಂಡು ನೆಕ್ಕಲ್ರಿ. ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ಲಿ ನೀವು ವಾರಾಣಸಿ ಇಲ್ಲಿ ಯಾರಿದ್ದಾರು ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವೆ ನೀ ಏನ್ ಮಾಡಿದೀರಿ ಬೇಕಲ್ಲ. ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ ಈ 40 ವರ್ಷದಿಂದ ಮಾಡಿದ್ದೇನೆ. ಇವತ್ತೆಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವೇನು ಹೊಸವಾಗಿ ಇವರು ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದೀರಿ. ನನ್ನ ಲೆವೆಲ್ ಅಲ್ಲದ ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ ಈ 40 ವರ್ಷದಿಂದ ಮಾಡಿದ್ದೇನೆ. ಇವತ್ತೆಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವೇನು ಹೊಸವಾಗಿ ಬಗ್ಗೆ ಅವರ ಆಕ್ಷೇಪಾರ್ಹ ಹೇಳಿಕೆ ಬಗ್ಗೆ ಈಗ ಜನರಲ್ಲಿ ಆಕ್ರೋಶ ಎದ್ದಿದೆ. ಎಷ್ಟೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಅವ್ರಿಗೆ ನೋಟಿಸ್ ಕೊಟ್ಟರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರಧಾನಿ ಮೋದಿ ಸಾವನ್ನು ಕೂಡ ಬಯಸಿದ್ದಾಯ್ತು, ವೋಟ್ಗಾಗಿ ಕೂಡ ಕರೆಂಟ್ ಕೊಡಲ್ಲ ಅಂತಾನು ಹೇಳಿದ್ದಾಯ್ತು. ಈಗ ರಾಜುಕಾಗೆ ಹಿಂದೂಗಳು ಭಿಕಾರಿಗಳು ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ. ಅವ್ರು ಏನು ಮಾತಾಡ್ತಾರೋ, ಯಾಕೆ ಹಿಂಗೆ ಮಾತನಾಡ್ತಾರೋ, ಜನನಾಯಕರು ಅಂತ ಅನ್ಸ್ಕೊಂಡವರು, ಶಾಸಕರಾಗಿರುವವರು ಯಾಕೆ ಹೀಗೆ ಮಾತನಾಡ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕೇವಲ ಚುನಾವಣಾ ಪ್ರಚಾರಕ್ಕೋಸ್ಕರ ಬಾಯಿಗೆ ಬಂದಂಗೆ ಮಾತಾಡ್ಬೋದಾ? ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗವ್ರು ಯಾರೂ ಇಲ್ಲ. ಇದೊಳಗೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ ಮೋದಿ ತಗೊಂಡು ನೆಕ್ಕಲ್ರಿ. ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ಲಿ ನೀವು ವಾರಾಣಸಿ ಇಲ್ಲಿ ಯಾರಿದ್ದಾರು ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವೆ ನೀ ಏನ್ ಮಾಡಿದೀರಿ ಬೇಕಲ್ಲ. ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ ಈ 40 ವರ್ಷದಿಂದ ಮಾಡಿದ್ದೇನೆ. ಇವತ್ತೆಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವೇನು ಹೊಸವಾಗಿ ಇವರು ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದೀರಿ. ನನ್ನ ಲೆವೆಲ್ ಅಲ್ಲದ ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ ಈ 40 ವರ್ಷದಿಂದ ಮಾಡಿದ್ದೇನೆ. ಇವತ್ತೆಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವೇನು ಹೊಸವಾಗಿ ಬಗ್ಗೆ ಅವರ ಆಕ್ಷೇಪಾರ್ಹ ಹೇಳಿಕೆ ಬಗ್ಗೆ ಈಗ ಜನರಲ್ಲಿ ಆಕ್ರೋಶ ಎದ್ದಿದೆ. ಎಷ್ಟೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಅವ್ರಿಗೆ ನೋಟಿಸ್ ಕೊಟ್ಟರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರಧಾನಿ ಮೋದಿ ಸಾವನ್ನು ಕೂಡ ಬಯಸಿದ್ದಾಯ್ತು, ವೋಟ್ಗಾಗಿ ಕೂಡ ಕರೆಂಟ್ ಕೊಡಲ್ಲ ಅಂತಾನು ಹೇಳಿದ್ದಾಯ್ತು. ಈಗ ರಾಜುಕಾಗೆ ಹಿಂದೂಗಳು ಭಿಕಾರಿಗಳು ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ. ಅವ್ರು ಏನು ಮಾತಾಡ್ತಾರೋ, ಯಾಕೆ ಹಿಂಗೆ ಮಾತನಾಡ್ತಾರೋ, ಜನನಾಯಕರು ಅಂತ ಅನ್ಸ್ಕೊಂಡವರು, ಶಾಸಕರಾಗಿರುವವರು ಯಾಕೆ ಹೀಗೆ ಮಾತನಾಡ್ತಾರೆ ಅನ್ನೋದು ನಿಜಕ್ಕೂ